ವೆಲ್ಕಮ್ ಟು ಟ್ರೇಡ್ ವಿತ್ ಶರಣ್. ಸೊ ಬನ್ನಿ ಇವತ್ತಿನ ವಿಡಿಯೋ ಅನಾಲಿಸಿಸ್ ಮಾಡ್ಕೊಂಬರೋಣ. ನಾಳೆ ಹೀಗೆಲ್ಲ ಮಾರ್ಕೆಟ್ ವರ್ಕ್ ಆಗುತ್ತೆ, ನಿನ್ನೆ ಏನು ಹೇಳಿದ್ದೆ, ಮಾರ್ಕೆಟ್ ಇವತ್ತೇನು ವರ್ಕ್ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಒತ್ತೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕಿಂದ ನಾವು ಕೂಡ ಒಂದು ಖುಷಿ ಆಗುತ್ತೆ, ನಿಮ್ಮ ಲೈಕ್ಸ್ ನೋಡಿದಾಗ. ಸೊ ನನ್ನ ಒಂದು ವಿಡಿಯೋ ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನೋದು ಕೂಡ ಒಂದು ಇದಾಗುತ್ತೆ. ಓಕೆ, ಸೊ ಮಾರ್ಕೆಟ್ ನಮ್ಗೆ ಅರೌಂಡ್ ಕ್ಲೋಸ್ ಆಗ್ತಾ ಇರೋದು ಇನ್ನೊಂದು 5 ನಿಮಿಷ ಇದೆ. ಏನು ಮಾರ್ಕೆಟ್ನಲ್ಲಿ ಮೂವ್ಮೆಂಟನ್ನು ಕೊಟ್ಟಿಲ್ಲ ಇವತ್ತಿನ ಮಾರ್ಕೆಟ್. ನೀವು ಇಲ್ಲಿ ಗಮನಿಸ್ಬೋದು, 17ನೇ ತಾರೀಕು ಇವತ್ತಲ್ವಾ. ಸೊ ಇವತ್ತಿನ ಒಂದು ಮೂಮೆಂಟ್ಸ್ ಓಪನ್ ಆಗಿದ್ದು ನಮಗೆ ಅರೌಂಡ್ 52,250 ಓಪನ್ ಆಗುತ್ತೆ. ಮಾರ್ಕೆಟ್ ಲೋ ಹೋಗಿದ್ದು 52,085ಗೆ ಲೋವನ್ನು ಕೊಡುತ್ತೆ. ಮಾರ್ಕೆಟ್ ಹೈ ಹೋಗೋದು 52,284. ಓಕೆ, ಸೊ ಈಗ ಮಾರ್ಕೆಟ್ ಕ್ಲೋಸ್ ಆಗ್ತಾ ಇರೋದು ಆಲ್ಮೋಸ್ಟ್ ಅಲ್ಲಿ 52,150ಇಂದ 52,170 ಒಳಗಡೆ ಕ್ಲೋಸ್ ಆಗೋ ಚಾನ್ಸಸ್ ಇದೆ. ನಿನ್ನೆ ನಾನು ಏನು ಹೇಳಿದ್ದೆ ನಿಮಗೆ, ಸೊ ಯಾರೆಲ್ಲ ನನ್ನ ನಿನ್ನೆ ವಿಡಿಯೋ ನೋಡಿಲ್ವೋ, ನಿನ್ನೆ 17ನೇ ತಾರೀಕು ಅಂತ ನಾಳೆ ಏನಾಗ್ಬೋದು, ನಾಳೆ ನೀವು ತುಂಬ ಜಾಗೃತಿಯಾಗಿರಿ ಅಂತ ಒಂದು ಥಂಬ್ನೇಲನ್ನು ಹಾಕಿದೆ. ನಾವು ಹುಷಾರಾಗಿರಬೇಕು ಮಾರ್ಕೆಟ್ನಲ್ಲಿ ಅಂತ. ಓಕೆ, ಸೊ ಕೆಲವೊಂದಿಷ್ಟು ಜನಗಳಿಗೆ ಆಡಂಬರವಾಗಿ ತೋರಿಸ್ಕೊಂಡು ಆಡಂಬರವಾಗಿ ಹೇಳಿದ್ರೇ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಸೊ ನಾನು ಸಿಂಪಲ್ ಆ್ಯಂಡ್ ಇದರಲ್ಲಿ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ. ಐ ಥಿಂಕ್ ರಿಪ್ಲೈ ಕೂಡ ಮಾಡೋದಿಲ್ಲ ಕೆಲವೊಂದು ಕಮೆಂಟ್ಸಲ್ಲಿ. ಸೊ ವರ್ಕ್ ಆಯಿತು, ನನಗೆ ದುಡ್ಡು ಉಳಿತು. ಸೊ ಮಾರ್ಕೆಟ್ನಲ್ಲಿ ಸೈಡ್ ವೇಸ್ ಆದಾಗ ಮಾರ್ಕೆಟ್ನಲ್ಲಿ ದುಡ್ಡು ಉಳಿಸೋದು ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾವು 10 ದಿನ ಟ್ರೇಡಿಂಗ್, 20 ಟ್ರೇಡಿಂಗ್ ಸೆಷನ್, 22 ಟ್ರೇಡಿಂಗ್ ಸೆಷನಲ್ಲಿ ಕೆಲವೊಂದಿಷ್ಟು ದಿನ ನಾವು ಟ್ರೇಡಿಂಗನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದಿಷ್ಟು ಟೈಮಲ್ಲಿ ನಮಗೇನು ಅನಿಸುತ್ತೆ, ಮಾರ್ಕೆಟ್ ಸೈಡ್ ವೇಸ್ ಇದೇ ಆಗುತ್ತೆ ಅನಿಸಿದಾಗ ನಾವು ಮಾರ್ಕೆಟ್ನಲ್ಲಿ ಟ್ರೇಡನ್ನು ಮಾಡೋಕ್ಕೆ ಹೋಗಬಾರ್ದು. ಸೊ ಇವತ್ತು ಕೂಡ ನಾನು ಯಾವುದೇ ಟ್ರೇಡನ್ನು ಪಂಚನ್ನು ಮಾಡಲಿಲ್ಲ, ಯಾವುದೇ ಟ್ರೇಡ್ ಕೂಡ ನಾನು ಆಪ್ಷನ್ ಬೈಯಿಂಗನ್ನು ಮಾಡೋಕ್ಕೆ ಹೋಗಲಿಲ್ಲ. ಮಾರ್ಕೆಟ್ ಒಂದು ಸೈಡ್ ವೇಸ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಂದ್ಕೊಂಡು ನಾನು ಟ್ರೇಡನ್ನು ಮಾಡಲಿಲ್ಲ. ನೀವು ಇಲ್ಲಿ ನೋಡ್ಬೋದು 52,080ಇಂದ 52,250 ಒಳಗಡೆ ಮಾರ್ಕೆಟ್ ಕ್ಲೋಸ್ ಆಗ್ತದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಮಿನಿಮಮ್ ಮೂವ್ಮೆಂಟ್ ಅಂತಂದ್ರೂ 300 ಪಾಯಿಂಟ್ಸ್ ಮೂವ್ಮೆಂಟ್ ನಮಗೆ ಕೊಡಬೇಕಾಗುತ್ತೆ. ಯಾವುದೇ ಮೂವ್ಮೆಂಟ್ಸನ್ನು ಕೊಟ್ಟಿಲ್ಲ. 0.25% ಆದರೂ ಕೊಡಬೇಕು. ಅಷ್ಟು ಕೂಡ ನಮಗೆ ಮಾರ್ಕೆಟ್ ಮೂವ್ಮೆಂಟನ್ನು ಕೊಟ್ಟಿಲ್ಲ. 0.25% ಅಂತಂದ್ರೂ ಕೂಡ ನಮಗೆ 150-200 ಪಾಯಿಂಟ್ ಅಂತ ಮೂವ್ಮೆಂಟ್ ಕೊಡಬೇಕಾಗಿತ್ತು. ಸೊ ಅಷ್ಟು ಕೂಡ ನಮಗೆ ಮೂವ್ಮೆಂಟನ್ನು ಕೊಟ್ಟಿಲ್ಲ. ಸೊ ಮಾರ್ಕೆಟ್ನಲ್ಲಿ ವೇಸ್ಟ್. ಈ ಥರ ಒಂದು ಟ್ರೇಡ್ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಟ್ರೇಡಿಂಗಲ್ಲಿ. ಸೊ ಯಾರೆಲ್ಲ ನೀವೆಲ್ಲ ಆಪ್ಷನ್ ಬೈಯಿಂಗ್ ಮಾಡಿದರೆ, ಆಪ್ಷನ್ ಬೈಯಿಂಗಲ್ಲಿ ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಇವತ್ತಿನ ಟ್ರೇಡಲ್ಲಿ, ನಿಮ್ಮ ಒಂದು ಅನಾಲಿಸಿಸ್ ಟ್ರೇಡನ್ನು ತಿಳಿಸಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆ, ಸೊ ಹಾಗಾದರೆ ನಾಳೆ ನಾವು ಏನನ್ನು ಮಾಡ್ಬೋದು, ಏನನ್ನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಬರೋಣ. ಸೊ ನಿನ್ನೆ ಏನು ಅನಾಲಿಸಿಸ್ ಮಾಡಿ ಹಾಕಿದ್ನೋ, ಸೊ ಮಾರ್ಕೆಟ್ ಕೂಡ ಅದೇ ರೀತಿಯಲ್ಲಿ ವರ್ಕ್ ಆಗಿದೆ. ಈ ಒಂದು ಜಾಗದಲ್ಲಿ ಬಂದಾಗ ಮಾರ್ಕೆಟ್ ಏನಾದರೂ ಇಲ್ಲಿ ಉಳಿಯುವ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ನೀವು ಟ್ರೇಡನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ನಿಮಗೆ ತಿಳಿಸಿದೆ. ಸೊ ನೀವು ಅದನ್ನು ನೋಡಿಕೊಂಡು ಪ್ರೀ ಮಾರ್ಕೆಟ್ ವಿಡಿಯೋನ ನೋಡಿಕೊಂಡು ನಿಮ್ಮ ಒಂದು ಟ್ರೇಡಿಂಗನ್ನು ಜಾಗೃತ ವಹಿಸಿದ್ರೆ ನೀವು ಆಪ್ಷನ್ ಬೈಯಿಂಗ್ ಇವತ್ತು ಮಾಡ್ತಾ ಇರಲಿಲ್ಲ. ಓಕೆ, ಇವತ್ತು ಕೂಡ ಮಾರ್ಕೆಟ್ನ ಒಂದು ಸೆಂಟಿಮೆಂಟ್ ಸೈಡ್ ವೇಸ್ ಇದೆ. ನಾಳೆ ಕೂಡ ಜಾಸ್ತಿ ಅಂದರೆ ಮೋಸ್ಟ್ ಆಫ್ ಟೈಮ್ ನಾಳೆ ಕೂಡ ಒಂದು ಸ್ವಲ್ಪ ಸೈಡ್ ವೇಸ್ ಆಗೋ ಚಾನ್ಸಸ್ ಕೂಡ ಇದೆ ನಮಗೆ. ಯಾಕಂತಂದರೆ ಮಲ್ಟಿಪಲ್ ರೆಸಿಸ್ಟೆನ್ಸ್ ಕೂಡ ಇದೆ ನಮಗೆ. ಅದನ್ನು ನಾವು ಒನ್ ಡೇ ಕ್ಯಾಂಡಲಲ್ಲಿ ನಾವು ಇವತ್ತು ನೋಡ್ಕೊಂಬರೋಣ. ಓಕೆ, ಡೇ ಕ್ಯಾಂಡಲಲ್ಲಿ ನಮಗೆ ಮಲ್ಟಿಪಲ್ ರೆಸಿಸ್ಟೆನ್ಸ್ ನೀವು ಇಲ್ಲಿ ಕಾಣ್ಬೋದು ನೋಡಿ. ಮಲ್ಟಿಪಲ್ ರೆಸಿಸ್ಟೆನ್ಸ್ ಇರೋದ್ರಿಂದ ಈ ಒಂದು ಜಾಗ ಏನಿದೆ ಇದನ್ನು ನಮಗೆ ಸಾಕಷ್ಟು ಪ್ರೈಸ್ ಆಕ್ಷನ್ ಮಾಡಿಕೊಂಡು ನಂತರ ಒಂದು ಮೂವ್ಮೆಂಟ್ ಮೇಲ್ಗಡೆ ಕೊಡ್ಬೋದು. ನೆಕ್ಸ್ಟ್ ನಮಗೆ 53,000ವರೆಗೂ ಕೊಡುವ ಸಾಧ್ಯತೆ ಇದೆ. ಸೊ 53,000, ಈ ಒಂದು 52,200, 52,400 ಲೆವೆಲ್, 500 ಲೆವೆಲ್ ಏನಿದೆ ಇದನ್ನು ಬೀಟ್ ಮಾಡಿ ಒಂದು ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಏನಾದರೂ ಕ್ರಿಯೇಟ್ ಆದರೆ ನೆಕ್ಸ್ಟ್ ನಮಗೆ ಒಂದು 500 ಪಾಯಿಂಟ್ 53,000ವರೆಗೂ ಮಾರ್ಕೆಟ್ ಕೊಡುವ ಸಾಧ್ಯತೆ ಇದೆ. ಈಗಲೂ ಕೂಡ ಮಾರ್ಕೆಟ್ ಬೇರಿಶ್ ಇದೆ ಅಂತಲ್ಲ, ಈಗಲೂ ಕೂಡ ಮಾರ್ಕೆಟ್ ಬುಲ್ಲಿಶ್ ಇದೆ. ಓಕೆ, ಸೊ ಇದನ್ನೆಲ್ಲ ನಾನು ತೆಗೆದುಬಿಡ್ತೀನಿ. ನಿನ್ನೆ ಮಾಡಿರೋ ಅನಾಲಿಸಿಸ್ ಹಾಗೆ ಇದೆ. ಮುಟ್ಟಕ್ಕೆ ಕೂಡ ಹೋಗಿಲ್ಲ ನಾನು ಈ ಕಂಪ್ಯೂಟರ್. ಸೊ ಈಗಲೂ ಮಾರ್ಕೆಟ್ ಒಂದು ಟ್ರೆಂಡು ಅಪ್ ಟ್ರೆಂಡ್ ಇದೆ, ಯಾವುದೇ ಡೌನ್ ಟ್ರೆಂಡ್ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ. ಯಾರೆಲ್ಲ ಅನಾಲಿಸಿಸ್ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನಿಮಗೆ ಕಂಪ್ಲೀಟಾಗಿ ಗೊತ್ತಿದೆ. ಕಳೆದ 2023ರಿಂದ ಅಪ್ ಟ್ರೆಂಡ್ ಇದೆ. ಮಲ್ಟಿಪಲ್ ಸಪೋರ್ಟ್ ತೊಗೊಂಡು ಹೈಯರ್ ಹೈನ ಮಾರ್ಕೆಟ್ ಮಾಡ್ತಾನೆ ಇದೆ. ಈಗಲೂ ಕೂಡ ಹೈಯರ್ ಹೈಯಲ್ಲೇ ಇದೆ. ಒಂದು ಕನ್ಸಾಲಿಡೇಷನ್ ಆಗಿತ್ತು, ಸ್ಟ್ರಾಂಗ್ಲಿ ಬೈಯಿಂಗನ್ನು ಬಂದಿದೆ. ಓಕೆ, ಫಸ್ಟ್ ತಿಳ್ಕೊಬೇಕಾಗಿರೋದು ನಾವೇನು, ಸ್ಟ್ರಾಂಗ್ಲಿ ಇಲ್ಲಿಂದ ಯಾವ ಒಂದು ಟ್ರೆಂಡ್ ಲೈನ್ ಇತ್ತು ಆ ಒಂದು ಟ್ರೆಂಡ್ ಲೈನಲ್ಲಿ ಸ್ಟ್ರಾಂಗ್ಲಿ ಒಂದು ಬೈಯಿಂಗನ್ನು ಬಂದಿದೆ. ಸೊ ಈ ಒಂದು ಡಬ್ಲ್ಯೂ ಪ್ಯಾಟರ್ನ್ನ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಒಂದು 50,800 ಒಂದು ರೆಸಿಸ್ಟೆನ್ಸ್ನ ಫೇಸ್ ಮಾಡಿ 50,800 ಒಂದು ರೀಟ್ರೇಸ್ಮೆಂಟ್ ಮಾಡಿ ಸಪೋರ್ಟನ್ನು ತೊಗೊಂಡು ಮಾರ್ಕೆಟ್ ಒಂದು ಒಳ್ಳೆ ಮೂವ್ಮೆಂಟ್ ಕೊಟ್ಟಿದೆ. ಬಟ್ ಈ ಮೂವ್ಮೆಂಟ್ ನಮಗೆ ಇಂಟ್ರಾಡೇನಲ್ಲಿ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ. ಈ ಒಂದು ಮೂವ್ಮೆಂಟ್ ಇದೆಲ್ಲ, ಈ ಮೂರು ಒಂದು 15 ದಿವಸದ ಕ್ಯಾಂಡಲ್ ಸಿಕ್ಸ್ ಎಲ್ಲ ಇದ್ರಲ್ಲಿ ಸ್ವಲ್ಪ ಕಷ್ಟಕರವಾಗಿರೋ ಒಂದು ಟ್ರೇಡನ್ನು ಆಗಿತ್ತು. ಈಗಲೂ ಕೂಡ ಇದು ಈ ಜಾಗದಲ್ಲಿ ಅದೇ ಆಗುವ ಸಾಧ್ಯತೆ ಇದೆ. ಓಕೆ, ಇಷ್ಟು 52,200, 52,400, 500 ಲೆವೆಲ್ ಏನಿದೆ ಅಲ್ಲಿ ಸೈಡ್ ವೇಸ್ ಆಗುವ ಚಾನ್ಸಸ್ ಇದೆ. ಸ್ವಲ್ಪ ಅದ್ರ ಬಗ್ಗೆ ಗಮನ ಇರಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಮಗೆ ರೆಸಿಸ್ಟೆನ್ಸ್ ಇರೋದು ಫ್ರೆಂಡ್ಸ್ ಈ ಒಂದು ಜಾಗ ಏನು ಕಾಣಿಸ್ತಾ ಇದೆಯಲ್ಲ ಇದನ್ನು ನಮಗೆ ರೆಸಿಸ್ಟೆನ್ಸ್ ಆಗಿ ಕಾಣುತ್ತೆ.
ಇದು ಒಂದು ರೆಸಿಸ್ಟೆನ್ಸ್ ಇದೆ ನಮಗೆ 52,400. ಓಕೆ, ಈ ಒಂದು ಜಾಗ ಏನಿದೆ ಈ ಜಾಗ ನಮಗೆ ಸೈಡ್ ವೇಸ್ ಆಗುವ ಸಾಧ್ಯತೆ ಇದೆ. ಓಕೆ, ನೆಕ್ಸ್ಟ್ ನಮಗೆ ಸಪೋರ್ಟ್ ಇರೋದು ಜಸ್ಟ್ 51,800 ನಮಗೆ ಸಪೋರ್ಟ್ ಇದೆ. ಓಕೆ, ಈಗ ನೀವೇನು ನೋಡ್ತಾ ಇದ್ರಲ್ಲ ಇದು ನಮಗೆ 15 ಮಿನಿಟ್ಸ್ ಕ್ಯಾಂಡಲನ್ನು ಹಾಕಿದ್ದೇನೆ ನಾನು. 15 ಮಿನಿಟ್ ಕ್ಯಾಂಡಲಲ್ಲಿ ನಮಗೆ ಒಂದು ಟ್ರೆಂಡ್ ಲೈನನ್ನು ಕಾಣಿಸ್ತಿದೆ, ನೀವು ಇಲ್ಲಿ ಗಮನಿಸ್ಬೋದು. ಈ ಒಂದು ಟ್ರೆಂಡ್ ಲೈನ್ ಏನಿದೆ ಈ ಒಂದು ಟ್ರೆಂಡ್ ಲೈನನ್ನು ರೆಸ್ಪೆಕ್ಟ್ ಮಾಡುವ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಈಗ ನಮಗೊಂದು ಟ್ರೆಂಡ್ ಲೈನನ್ನು ಸಿಕ್ಕಿದೆ. ಈ ಟ್ರೆಂಡ್ ಲೈನ್ ಕೂಡ ನಮಗೆ 51,800 ಸಪೋರ್ಟನ್ನು ತೋರಿಸ್ತಾ ಇದೆ. 51,800 ಸಪೋರ್ಟನ್ನು ತೋರಿಸ್ತಾ ಇದೆ. ಟ್ರೆಂಡ್ ಲೈನ್ ಕೂಡ ಅದೇ ಜಾಗದಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ನಮಗೆ ಇಮಿಡಿಯೇಟ್ ಸಪೋರ್ಟ್ ಇರೋದು 52,200 51,800 ಸಪೋರ್ಟ್ ಇದೆ. ಅದಾದ ನಂತರ ನಮಗೆ ನೆಕ್ಸ್ಟ್ ಸಪೋರ್ಟ್ ಇರೋದು 51,350 51,400. ಓಕೆ, ಈ ಒಂದು ಸಪೋರ್ಟ್ ಕೂಡ ನಮಗೆ ಆ್ಯಕ್ಟ್ ಮಾಡೋ ಚಾನ್ಸಸ್ ಇದೆ. ಓಕೆ, ಸೊ ಇಲ್ಲೂ ಕೂಡ ಒಂದು ರೇಂಜ್ ನಮಗೆ ಚಿಕ್ಕದಾಗಿದೆ. ನೆಕ್ಸ್ಟ್ ಸಪೋರ್ಟ್ ಇರೋದು ನಮಗೆ ಇಮಿಡಿಯೇಟ್ ಸಪೋರ್ಟ್ ಇರೋದು ನಮಗೆ 51,350 51,400 ಲೆವೆಲಲ್ಲಿ ಒಂದು ಸಪೋರ್ಟನ್ನು ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಈ ಒಂದು ಸಪೋರ್ಟ್ ಏನಾದರೂ ಬ್ರೇಕ್ ಆದರೆ ಈ ಬಫರ್ ಝೋನ್ ಏನಿದೆ 100 ಪಾಯಿಂಟ್ ಬಫರ್ ಝೋನ್ ಇದೆ ಫ್ರೆಂಡ್ಸ್. 100 ಪಾಯಿಂಟ್ ಬಫರ್ ಝೋನ್ ಇದೆ. 100 ಪಾಯಿಂಟ್ ಬಫರ್ ಝೋನ್ ಅಂದರೆ 350 ಸಪೋರ್ಟ್ ತೊಗೋಬೋದು, 400 ಸಪೋರ್ಟ್ ತೊಗೋಬೋದು. ಓಕೆ, ಈ ಒಂದು ಝೋನ್ ಏನಿದೆ ಇದನ್ನು ನೀವು ಇಲ್ಲಿ ಟ್ರೇಡನ್ನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ವಿಕ್ಕನ್ನು ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ರೀತಿ ವಿಕ್ ಅಂತಂದರೆ ಸಪೋರ್ಟ್ ಝೋನ್ವರೆಗೂ ಬರುತ್ತೆ. ಇನ್ನೇನು 400 ಲೆವೆಲನ್ನು ಬೀಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಸೆಲ್ಲರ್ಸ್ ಏನು ಮಾಡ್ತಾರೆ, ಇಲ್ಲಿಂದ ಕೆಳಗಡೆಯಿಂದ ಮಾರ್ಕೆಟ್ ಮತ್ತೆ ಮೇಲೆ ತೊಗೊಂಡೋಗಿ ಈ ರೀತಿ ಹ್ಯಾಮರ್ ಕ್ಯಾಂಡಲ್ ರೀತಿನೋ ಪಿನ್ ಬಾರ್ ರೀತಿನೋ ಸೊ ಈ ರೀತಿ ಒಂದು ಕ್ಯಾಂಡಲ್ನ ಕ್ರಿಯೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇನ್ನೇನು ಬ್ರೇಕ್ ಆಯಿತು, ನಾನು ಕೆಳಗಡೆ ತೊಗೋಬೇಕಂತ ಅಂದ್ಕೊಳ್ತೀರಾ, ಅದು ಬ್ರೇಕ್ ಆಗೋದಿಲ್ಲ, ವಾಪಸ್ ರಿವರ್ಸ್ ಬರುತ್ತೆ, ಟ್ರೇಡಲ್ಲಿ ಲಾಸ್ ಮಾಡ್ಕೊಳ್ತಾರೆ. ಮೋಸ್ಟ್ ಆಫ್ ಟೈಮ್ ಎಲ್ಲರಿಗೂ ಆಗೋದು ಇದೇನೆ. ಸೊ ಕ್ಯಾಂಡಲ್ಸ್ನ ಕ್ಲೋಸ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. 51,400 350 ಲೆವೆಲ್ ಏನಿದೆಯಲ್ಲ ಆ ಒಂದು ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಟ್ಟರೆ ನಮಗೆ ನೆಕ್ಸ್ಟು 50,800 ಸಪೋರ್ಟ್, 51,100 51,000ವರೆಗೂ ನಮಗೆ ಸಪೋರ್ಟ್ ಇದೆ. ಅದಾದ ನಂತರ 50,800 ನಿಮ್ಗೆ ಎಲ್ರಿಗೂ ಗೊತ್ತಿದೆ. 50,800 ಮೇಜರ್ ಸಪೋರ್ಟನ್ನು ಕ್ರಿಯೇಟ್ ಆಗ್ತಾ ಇದೆ. ಓಕೆ, 50,800 ನಮಗೆ ಒಂದು ದೊಡ್ಡ ಸಪೋರ್ಟ್ ಇದೆ. ಆ ಸಪೋರ್ಟ್ ನಿಮಗೆ ಮರಿಬೇಡಿ. ಸೊ ನಾಳೆ ನಮ್ಮ ಟ್ರೇಡನ್ನು ಹೇಗೆ ಮಾಡಬೇಕು, ನಾಳೆ ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಟ್ರೇಡಿಂಗಲ್ಲಿ ನಾಳೆ ಒಂದು ವೇಳೆ ಈ ಒಂದು ಜಾಗ 52,200 52,400 ಲೆವೆಲಲ್ಲಿ ಏನಾದರೂ ಬಂದರೆ ಒಂದು ಸ್ಕಾಲ್ಪಿಂಗ್ ನಿಮ್ಗೆ ಗೊತ್ತಿದ್ದರೆ ಮೇಲ್ಗಡೆಯಿಂದ ಒಂದು ರಿಜೆಕ್ಷನ್ ಕ್ಯಾಂಡಲ್ ಏನಾದರೂ ಸಿಕ್ಕಿದ್ರೆ, ನಿಮಗೆ ರೆಡ್ ಕ್ಯಾಂಡಲ್ ಸಿಕ್ತು, ಇದು ಗ್ರೀನ್ ಕ್ಯಾಂಡಲ್ ಆಗ್ತಾಯಿದೆ. ಈ ರೀತಿ ಒಂದು ರೆಡ್ ಕ್ಯಾಂಡಲ್ ಏನಾದರೂ ಸಿಕ್ಕು, ಒಂದು ಬೇರಿಶ್ ಕ್ಯಾಂಡಲನ್ನು ಸಿಕ್ತು ಅಥವಾ ಬೇರಿಶ್ ಮಾರುಬುಜು ಅಥವಾ ಒಂದು ಹ್ಯಾಮರ್ ಕ್ಯಾಂಡಲ್ಸ್ ಮೇಲೆಯಿಂದ ಒಂದು ಸಿಕ್ತು ಅಂತಂದಾಗ ಇದ್ರ ಮೇಲೆ ಒಂದು ಸ್ಟಾಪ್ ಲಾಸ್ನ ಇಟ್ಟು ಮರಿದ ಇದ್ರ ಮೇಲೆ ಒಂದು ಸ್ಟಾಪ್ ಲಾಸ್ನ ಇಟ್ಟು ಇನ್ನೊಂದು ಕ್ಯಾಂಡಲ್ ಕ್ಲೋಸಿಂಗ್ ಆಗೋವರೆಗೂ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗೋವರೆಗೂ ವೆಯ್ಟ್ ಮಾಡಿ ಜಸ್ಟ್ ಒಂದು ಟ್ರೆಂಡ್ ಲೈನ್ ಅಥವಾ ಈ ಒಂದು ಜಾಗ ಏನಿದೆ ಸೊ ಈ ಒಂದು ಜಾಗದವರೆಗೂ ನಾವು ಟ್ರೇಡನ್ನು ಮಾಡ್ಬೋದು. ಇದ್ರ ಕೆಳಗಡೆ ಕೂಡ ಸೇಮ್ ಇದನ್ನು ಫಾಲೋ ಮಾಡಿ, ಸೇಮ್ ಇಲ್ಲಿ ಕೂಡ ಅದನ್ನು ಫಾಲೋ ಮಾಡಿ. ಸೊ ಯಾವಾಗ ಒಂದು ಟ್ರೆಂಡ್ ಲೈನ್ ಯಾವಾಗ ಬ್ರೇಕ್ ಆಗುತ್ತೆ ಇನ್ನೊಂದು ಕ್ಯಾಂಡಲ್ ಕ್ಲೋಸಿಂಗನ್ನು ಕೊಡೋವರೆಗೂ ವೆಯ್ಟ್ ಮಾಡಿ, ಅದಾದ ನಂತರ ನೆಕ್ಸ್ಟ್ ಒಂದು ಸಪೋರ್ಟ್ವರೆಗೂ ನಮ್ಮ ಟ್ರೇಡನ್ನು ಮಾಡ್ಬೋದು. ಸೊ ನಾಳೆ ಮೋಸ್ಟ್ ಆಫ್ ಟೈಮ್ ನಾಳೆ ಕೂಡ ಸ್ವಲ್ಪ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ. ಸೊ ಅದರಿಂದ ಟ್ರೇಡ್ ಕೂಡ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡೋದು ಬೆಟರ್. ಓಕೆ, ಸೊ ಸಿಂಪಲಾಗಿ ಇವತ್ತಿನ ವೀಡಿಯೋದಲ್ಲಿ ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ, ಸಿಂಪಲಾಗಿ ಹೇಳೋ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಅಂದ್ಕೊಳ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಸಿ ಯು. ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್.